ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಆದರೆ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ. ಹಂಗಾಗಿ ಸ್ವಲ್ಪ ವೆದರ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಥರ ವಾಯ್ಸ್ ಎಲ್ಲ ಒಂಥರ ಆಗಿಬಿಟ್ಟಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಬಿಳಿ ಹೋಳಿಗೆ ಅಂತ ಮಾಡ್ತಾರೆ ನಮ್ಮ ಶಿವಮೊಗ್ಗ ಕಡೆ. ಬಿಳಿ ಹೋಳಿಗೆ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಂಡಿದ್ದೆ. ತುಂಬಾ ಆಗಿರತ್ತೆ. ಇದು ಏನು ಮಾಡಬೇಕಪ್ಪ ಅಂದರೆ ಇದು ಏನು ಬದನೆಕಾಯಿ ಗೊಜ್ಜಿರುತ್ತಲ್ಲ ಸ್ನೇಹಿತರೆ, ಅದು ತುಂಬಾ ಒಳ್ಳೆ ಕಾಂಬಿನೇಷನ್. ಎಣ್ಗಾಯಿ ಗೊಜ್ಜು ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಏನಪ್ಪ ಮಾಡಬೇಕು ಅಂದರೆ ಸ್ವಲ್ಪ ಚಿರೋಟಿ ರವೆನ ಸ್ವಲ್ಪ ನೆನೆಸ್ಕೊಳ್ಳಿ. ಅದಕ್ಕೆ ಮಾಮೂಲಿ ನೀವು ಒಬ್ಬಟ್ಟಿಗೆ ಯಾವ ಥರ ಕನಕ ಕಲಿಸ್ತೀವಲ್ವ, ಸೇಮ್ ಅದೇ ರೀತಿ ಅರಿಶಿನ ಮಾತ್ರ ಹಾಕಿಲ್ಲ ನಾನು. ನೋಡಿ, ಅದೇ ಹದಕ್ಕೆ ಒಬ್ಬಟ್ಟಿಗೆ ನೀವು ಯಾವ ಹದಕ್ಕೆ ಕಲಿಸ್ತಿರೋ ಕನಕನ ಅದೇ ಹದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಸ್ವಲ್ಪ ಚಿರೋಟಿ ರವೆ ಹಾಕಿ ನೆನೆಸ್ಬಿಟ್ಟು ಮೈದಾ ಇಟ್ಟು ಸ್ವಲ್ಪ ಚಿಟಿಕೆ ಉಪ್ಪು, ಅಂದರೆ ಉಪ್ಪು ಹಾಕಿ ಮಾಡ್ತೀವಲ್ವ, ಉಪ್ಪು ಹಾಕದೆ ಮಾಡಬಾರ್ದು ಅಂತಾರೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕಾಗತ್ತೆ. ಇದು ನೀಟಾಗಿ ನಾದ್ಕೊಂಡು, ಅಂದರೆ ಕೈಗೆ ಸ್ವಲ್ಪ ಅಂಟ್ತಾ ಇರುತ್ತೆ, ಅದೇ ಮಾಮೂಲಿ ಒಬ್ಬಟ್ಟಿಗೆ ಯಾವ ಥರ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಇದಕ್ಕೆ ಎಣ್ಣೆನೆಲ್ಲ ನೀಟಾಗಿ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೇಮು ನಾವು ಕನಕ ಕಲಿಸ್ತೀವಲ್ಲ ಅದೇ ಅದಕ್ಕೆ ಒಂದು ಸ್ವಲ್ಪನೂ ಚೇಂಜ್ ಬೇಡ. ನಿಮ್ಮ ಮನೆಗಳಲ್ಲಿ ಒಬ್ಬಟ್ಟಿಗೆ ಯಾವ ಥರ ಕನಕ ಕಲಿಸ್ತಿರೋ ಸ್ನೇಹಿತರೆ ಅದೇ ರೀತಿ ಕಲಿಸ್ಕೊಂಡು ನೀಟಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂಥೇಳಿ. ತುಂಬ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದೊಂದು ಟಿಫನ್ ಮಾಡೋಕ್ಕೆ, ಆದರೆ ತುಂಬ ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒನ್ ಟೈಮ್ ಮಾಡ್ಕೊಂಡು ನೋಡಿ. ಫ್ರೀ ಇರ್ತೀರಲ್ವ ಸಂಡೇ ಟೈಮು, ಏನು ದಿನ ಒಂದೇ ಟಿಫನ್ ತಿಂದು 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 ಬೇಜಾರಾಗಿರುತ್ತಲ್ವ, ಆ ಟೈಮಲ್ಲಿ ಈ ಥರ ಸ್ಪೆಷಲ್ಲಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ನನ್ನ ಮಗನಿಗೆ ಈ ಬಿಳಿ ಹೋಳಿಗೆ ಅಂದರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾನೆ. ನಮ್ಮ ಹಸ್ಬೆಂಡಿಗೂ ತುಂಬ ಫೇವ್ರೆಟ್ಟು. ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ. ಮುಂಚೆ ಎಲ್ಲ ತುಂಬ ಮಾಡ್ತಾಯಿದ್ದೆ, ಅಂದರೆ ತುಂಬ ಟೈಮ್ ಬೇಕು ಈ ಟಿಫನ್ ಮಾಡಲಿಕ್ಕೆ. ಹಾಗಾಗಿ ನಾನೇನು ಮಾಡ್ತೀನಿ, ನೈಟ್ ಟೈಮು ಫ್ರೀ ಇರ್ತೀನಲ್ವ, ಈವ್ನಿಂಗು ನೀಟಾಗಿ ನಾದಿ ಒಂದು 1 ಅವರ್ ಇಟ್ಬಿಟ್ರೆ ಕನಕನ ನೀಟಾಗಿ ನೆನ್ಕೊಂಡಿರುತ್ತೆ ಎಣ್ಣೆಯಲ್ಲಿ. ಆವಾಗ ಒಬ್ಬಟ್ಟಿಗೆ ನೆನೆಸ್ತೀವಲ್ಲ ಅದೇ ಥರ ಮುಂಚೆನೇ ಕಲಸಿ ಇಟ್ಕೋಬೇಕಾಗತ್ತೆ. ಇದನ್ನ ನೆನೆಸಿ ನೀಟಾಗಿ ಕಲಸಿ ನೆನೆಯಕ್ಕೆ ಬಿಟ್ಬಿಟ್ರೆ ಇನ್ನೇನು ಅದಕ್ಕೆ ಅಕ್ಕಿ ಹಿಟ್ಟನ್ನು ಒಂದು ಕಡೆ ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ. ಮಕ್ಳುಗಳು ನಿಜ ಹೇಳ್ತೀನಿ 4-5 ತಿನ್ಬಿಡ್ಬೋದು, ಅಷ್ಟು ರುಚಿಯಾಗಿರತ್ತೆ ಈ ಬಿಳಿ ಹೋಳಿಗೆ. ಕನಕನ ಒಂದು ಕಡೆ ನೀಟಾಗಿ ಕಲಿಸ್ಕೊಂಡಿದ್ದಾಯಿತು ಸ್ನೇಹಿತರೆ. ನೋಡ್ಬೋದು ಯಾವ ಥರ ನಾನು ನೀಟಾಗಿ ನಾದ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಬಿಟ್ಬಿಡ್ತೀನಿ. ನಾನು ಮೊದಲೇ ಹೇಳಿದ್ನಲ್ವ, ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಮಾತ್ರ. ಇನ್ನು ಅಕ್ಕಿ ಹಿಟ್ಟಿಗೆಲ್ಲ ಏನು ಆಯಿಲ್ ಬೇಡ, ಈ ಕನಕ ಕಲ್ಸಕ್ಕೆ ಮಾತ್ರ ಎಣ್ಣೆ ಬೇಕಾಗತ್ತೆ. ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನಾನೇನು ಮಾಡ್ದಪ್ಪ ಅಂದರೆ ಸ್ವಲ್ಪ ರೈಸ್ ಉಳಿದಿತ್ತು ಮಧ್ಯಾಹ್ನದ್ದು. ಹಾಗಾಗಿ ಏನು ಮಾಡಿದೆ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂಥೇಳಿ ನಾನು ರೊಟ್ಟಿಗೆ ಹಾಕ್ಬಿಡೋಣ, ಅನ್ನ ಹಾಕ್ತಾರೆ ಸಾಮಾನ್ಯವಾಗಿ ರೊಟ್ಟಿಗೆ, ಅನ್ನ ಹಾಕ್ಬಿಡೋಣ ಅಂಥೇಳಿ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಕಡೆ ಅಕ್ಕಿ ಹಿಟ್ಟಿಗೆ ಹಾಕ್ಬಿಡೋಣ ಅಂಥೇಳಿ ಪ್ರಿಪೇರ್ ಮಾಡಿಕೊಂಡೆ. ಒಂದು ಕಡೆ ಒಂದು ಬಾಣಲಿಗೆ ಸ್ವಲ್ಪ 1 ಚೊಂಬಷ್ಟು ನೀರು ಹಾಕ್ಕೊಂಡೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 5 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ 1.5 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಏನಿಲ್ಲ, ನಿಮಗೆ ಗೊತ್ತಾಗುತ್ತೆ ಹದ ಎಷ್ಟು ಹಾಕಬೇಕು ಎಷ್ಟು ಅಂಥೇಳಿ. ಆ ನೀರಿಗೆ ಏನಪ್ಪ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಿದ್ದೀನಿ. ಇದು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಇದಕ್ಕೆ ಅಂದರೆ ಸ್ಟಾರ್ಟಿಂಗೇ ಆ್ಯಡ್ ಮಾಡ್ಕೊಂಬಿಡಿ, ಯಾಕಂದರೆ ಚೆನ್ನಾಗಿ ಕುದ್ರೆ ಅದ್ರದ್ದು ಗಂಟೆಲ್ಲ, ಅನ್ನ ರುಬ್ಬಿರೋ ಗಂಟೆಲ್ಲ ಹೋಗ್ಬಿಡುತ್ತೆ, ಏನೂ ಇದಾಗಲ್ಲ. ನೋಡಿ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ನೀರಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಇದು ಚೆನ್ನಾಗಿ ಕುದೀತಿದೆ ಅಂದಾಗ ಅಕ್ಕಿ ಹಿಟ್ಟನ್ನ ಅಪ್ಲೈ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು, ತೆಳ್ಳಗಾದರೂ ಪರವಾಗಿಲ್ಲ, ತೆಳ್ಳಗಾದರೆ ಮತ್ತೆ ನಾವು ನಾದ್ಕೋಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಗಟ್ಟಿ ಆಯಿತು ಅಂದರೆ ನೀರು ಚಿಮುಕ್ಸ್ಕೊಂಡು ಕಲಿಸ್ಕೋಬೋದು, ಏನು ತೊಂದರೆ ಆಗೋಲ್ಲ. ನಾವು ಹೆಂಗೆ ಮಾಡಿದ್ರೂ ಬರುತ್ತೆ ಇದು ರೊಟ್ಟಿ. ನೋಡಿ, ಈ ಥರ ಕುದಿಯುತ್ತಲ್ವ, ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ
ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದು ತಣ್ಣಗಾಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ತಣ್ಣಗಾಗಿದೆ ಅಂತ ಅನಿಸಿದ ಮೇಲೆ ಒಂದು 10 ನಿಮಿಷ ಬಿಟ್ಟರೆ ಅದೇ ತಣ್ಣಗಾಗತ್ತೆ. ಬಿಸಿ ಇದ್ದಾಗೆ ನಾದ್ಕೊಂಬಿಟ್ರೆ ಬೇಗ ನಾದ್ಬಿಡ್ಬೋದು. ತಣ್ಣಗಾದರೆ ಒಂಥರ ಡ್ರೈ ಥರ ಆಗಿಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿ ಇತ್ತು, ಅದರಲ್ಲೇ ನಾದ್ಕೊಂಬಿಡೋಣ ಅಂತೇಳಿ ಒಂದೊಂದು ಗಂಟಿರತ್ತೆ. ಅದನ್ನೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ತುಂಬ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ಅಲ್ಲಿಗೆ ನಮಗೆ ಹದ ಗೊತ್ತಾಗತ್ತೆ. ಈ ಬಿಳಿ ಹೋಳಿಗೆ ಮಾತ್ರ ಹೆಂಗೆ ಮಾಡಿದ್ರು ಬರುತ್ತೆ, ಕಿತ್ತೋಗಲ್ಲ. ಯಾಕಂದರೆ ಮೈದಾ ಹಿಟ್ಟಿರುತ್ತಲ್ವ, ಹಾಗಾಗಿ ಏನು ತೊಂದರೆ ಆಗಲ್ಲ. ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇದೇನು ಎಕ್ಸ್ಪೀರಿಯನ್ಸ್ ಆಗೇನು ಮಾಡಿಲ್ಲ. ನಾನು ಒಂದೆರಡು ಸರಿ ಏನೋ ನೋಡ್ಕೊಂಡಿದ್ದೆ ಅಷ್ಟೇ ಮಾಡೋದು. ನಾನು ಅದು ನೋಡಿಕೊಂಡು ನಾನೇ ಯಾಕೆ ಮಾಡಬಾರ್ದು ಅಂತ ಒಂದು ಸರಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಆವತ್ತಿಂದ ನಾನೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದೊಂದೇ ಅಭ್ಯಾಸ ಮಾಡಿಕೊಂಡು ಈ ಹದಕ್ಕೆ ಇವಾಗ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀಟಾಗೆ ನಾದ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಎತ್ತಿಡಿ. ಇದಕ್ಕೆ ಇನ್ನು ಕಾಂಬಿನೇಷನಾಗಿ ಚಟ್ನಿ ಮಾಡ್ಕೊಂಡಿದ್ದೆ. ಪಲ್ಯ ಏನು ಮಾಡಿರಲಿಲ್ಲ ನಾನು. ಚಟ್ನಿಗೆ ನೀವೇನೇನು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಹಾಕೋದು ನಾನು. ಇದಕ್ಕೆ ನಾನು ಕಡಲೆ ಹಾಕಿರಲಿಲ್ಲ, ಅಂದರೆ ಹುರ್ಗಡ್ಲೆ ಇದೆಯಲ್ಲ ಅದನ್ನೇನು ಹಾಕಿರಲಿಲ್ಲ. ಕೆಲವೊಬ್ಬರು ಹುರ್ಗಡ್ಲೆ ಹಾಕ್ತೀರಾ. ನನಗೆ ತೆಂಗಿನಕಾಯಿ ಚಟ್ನಿನೇ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವರಿಗೆ ಶೇಂಗಾ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ. ನಾನು ತೆಂಗಿನಕಾಯಿ ಚಟ್ನಿನೇ ಮಾಡ್ಕೊಳ್ಳೋಣ ಅಂಥೇಳಿ ಚಟ್ನಿಗೆ ಒಂದು ಕಡೆ ಪ್ರಿಪೇರ್ ಮಾಡಿದ್ದೆ. ಆಯಿತು ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು ಚಟ್ನಿ. ಬರೀ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಇದೆಲ್ಲ ಆಗೋದ್ರಲ್ಲಿ ಕನಕ ಚೆನ್ನಾಗಿ ನೆಂದಿತ್ತು. ನೋಡಿ ಎಷ್ಟು ಸ್ಮೂತಾಗೆ ಬಂದಿತ್ತು ಅಂಥೇಳಿ. ನಾನು ತಟ್ಟೋದು ಯಾವ ಥರ ತಟ್ಟೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಅಕ್ಕಿ ಹಿಟ್ಟು ಅಷ್ಟೇ ತುಂಬ ಸ್ಮೂತಾಗಿ ಬಂದಿತ್ತು. ಕೈನ ಸ್ವಲ್ಪ, ಅದು ಆಯಿಲ್ ಇರುತ್ತಲ್ವ, ಕೈ ಆಟೋಮೆಟಿಕ್ಕಾಗಿ ಆಯಿಲ್ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದನ್ನು, ಅಂದರೆ ಕನಕನ, ಅಕ್ಕಿ ಹಿಟ್ಟಿಗೆ ಏನು ಎಣ್ಣೆ ಬೇಡ. ಯಾಕೆ ಅಂದರೆ ಕೈ ಆಲ್ರೆಡಿ ಎಣ್ಣೆ ಆಗಿರುತ್ತಲ್ಲ, ಅದು ನೀಟಾಗಿ ಬರುತ್ತೆ. ನೋಡಿ, ಈ ಥರ ರೋಲ್ ಮಾಡಿಕೊಂಡು ಮಾಮೂಲಿ ಒಬ್ಬಟ್ಟಿಗೆ ಯಾವ ಥರ ನಾವು ತುಂಬ್ಕೋತೀವಲ್ಲ, ಒಬ್ಬಟ್ಟಿಗೆ ಒಳಗಡೆ ಬೇಳೆ ತುಂಬ್ತೀವಿ, ಬೇಳೆ ಇಟ್ಟು ಇದರೊಳಗೆ ಅಕ್ಕಿ ಹಿಟ್ಟು ತುಂಬೋದು ಅಷ್ಟೇ, ಇನ್ನೇನಿಲ್ಲ. ಅದೇ ಬಿಳಿ ಹೋಳಿಗೆ ಅಂತೇಳಿ ಹೆಸರು. ಸ್ನೇಹಿತರೆ, ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಕೇಳ್ತಾ ಇದೆ. ಏನೋ ರೋಡಲ್ಲಿ ಯಾರೋ ಮಾರಾಟ ಮಾಡೋಕ್ಕೆ ಬಂದಿದ್ದಾರೆ. ಅವರು ವಾಯ್ಸು ನಾನು ಎಷ್ಟೊತ್ತಾಯಿತು ಅವ್ರು ನಿಂತ್ಕೊಂಡೇ ಬಿಟ್ಟಿದ್ದಾರೆ, ಮೂವ್ ಆಗ್ತಾನೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ತನಕ ವಾಯ್ಸ್ ಓವರ್ ಕೊಟ್ಟು ಸುಮ್ಮನಾಗಿದ್ದೆ. ಈಗ ನೆಕ್ಸ್ಟು ಮತ್ತೆ ಮುಂದೆ ಹೋಗಿದ್ದಾರೆ ಅವರು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡ್ಬೋದು. ನೋಡಿ, ಇದಕ್ಕೆ ಈ ಥರ ಲತ್ತೋಡಿಗೂ ಈ ಥರ ಉತ್ಕೋಬೇಕಾಗುತ್ತೆ. ನೋಡಿ, ನಾನು ಉತ್ಕೋತಾ ಇದ್ದೀನಿ. ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರಲ್ಲೇ ಉದ್ಬೇಕು. ಯಾಕೆಂದರೆ ಮಾಮೂಲಿ ಈ ಎಣ್ಣೆ ಕವರ್ ಬರುತ್ತಲ್ಲ ಅದರಲ್ಲೂ ಉದ್ಬೋದು. ಬಟ್ ಹಿಂಗೆ ಇದನ್ನಾದರೆ ಡೈರೆಕ್ಟಾಗಿ ಹಂಚ್ ಮೇಲೆ ಹಾಕ್ಬಿಡ್ಬೋದು. ನೋಡಿ, ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ ಸ್ನೇಹಿತರೆ. ನೀವು ದಪ್ಪ ಬೇಕು ಅಂದರೆ ದಪ್ಪ ಉತ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಉತ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಕೆಲವೊಬ್ಬರು ಕೈನಲ್ಲೂ ತಟ್ತಾರೆ, ಬಟ್ ತುಂಬ ದಪ್ಪ ಅನಿಸುತ್ತೆ ನನಗೆ ಕೈನಲ್ಲಿ ತಟ್ಟಿದ್ರೆ. ಈ ಥರ ಲಾಸ್ಟಿಗೆ ಎಡ್ಜಲ್ಲಿ ಸ್ವಲ್ಪ ದಪ್ಪ ಅನಿಸಿದ್ರೆ ಕೈನಲ್ಲಿ ಈ ಥರ ನೀಟಾಗಿ ತೆಳ್ಳಗೆ ತಟ್ಕೊಳ್ಳಿ. ಒಂದು ಚೂರು ಹರಿಯೋದಿಲ್ಲ, ಕಿತ್ತೋಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟ ಆದರೆ ಪೂರ್ತಿ ನಿಮ್ಮ ಕಡೆ ಯಾವ ಕಡೆ ದಪ್ಪ ಅನಿಸುತ್ತೋ ಆ ಕಡೆ ನೀಟಾಗಿ ತಟ್ಕೊಳ್ಳಿ. ಇದಾದಮೇಲೆ ಹಂಚು ಕಾಯಕ್ಕೆ ಇಟ್ಟಿದ್ದೆ ನಾನು ಇನ್ನೊಂದು ಕಡೆ. ಡೈರೆಕ್ಟಾಗಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮೊದಲನೇದಲ್ವ, ಇನ್ನು ಆಯಿಲೇನು ಬೇಡ ಇದಕ್ಕೆ, ಮೊದಲನೇದಲ್ವ ಕಚ್ಕೊಂಡ್ಬಿಡುತ್ತೆ ಅಂಥೇಳಿ ನಾನು ಒಂದು 2-3 ಡ್ರಾಪ್ಸಷ್ಟು ಆಯಿಲನ್ನ ಅಪ್ಲೈ ಮಾಡಿದ್ದೀನಿ. ನೋಡಿ, ಈ ಥರ ಒಬ್ಬಟ್ಟನ್ನು ಯಾವ ಥರ ಹಂಚು ಮೇಲೆ ಹಾಕ್ತೀವಲ್ಲ ಬಟರ್ ಪೇಪರಲ್ಲಿ, ಅದೇ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ಸ್ವಲ್ಪ ಇಲ್ಲೇನೋ ಮಿಸ್ ಆಯಿತು ನಂದು, ಏನಾಗಲ್ಲ, ಅದು ನಾನು ತಿರುವಾಕುವಾಗ ತೋರಿಸ್ತೀನಿ, ಏನು ತೊಂದರೆ ಆಗಲ್ಲ. ಅದು ಒಂದು ಸ್ವಲ್ಪ ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಒಂದು ಚೂರು ಕಿತ್ತೋಗಲ್ಲ, ಅದನ್ನು ಹಂಗೆ ಸರಿ ಮಾಡ್ಕೋಬೋದು. ಇದಿಷ್ಟಾದಮೇಲೆ ನೀಟಾಗೆ ಇದನ್ನು ಸುತ್ತಲೂ ಬೇಯಿಸ್ಕೊಳ್ಳಿ. ಯಾಕೆಂದರೆ ಮೈದಾ ಹಿಟ್ಟಲ್ವ, ಹಾಗಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ತುಂಬ ಸ್ಮೂತಾಗೂ ಇರುತ್ತೆ ಸ್ನೇಹಿತರೆ. ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ನೆಕ್ಸ್ಟು ಅಂಥೇಳಿ. ಇದು ಬೆಂದಮೇಲೆ ಒಂದು ಕಡೆ ಸೈಡಿಗೆ ಹಾಕ್ಕೊಂಡೆ, ಇನ್ನೊಂದು ಉದುತ್ತೀನಿ, ನಾನು ತೋರಿಸ್ತೀನಿ. ನೋಡಿ, ಈ ಥರ
ನೀಟಾಗಿ ಎಣ್ಣೆ ಹಾಕ್ಕೊಂಡು ಕಣ್ ಮಾತ್ರ ಅಗಲ ಮಾಡ್ಕೋಬೇಕಾಗತ್ತೆ. ತಟ್ಟಕ್ಕೇನು ಎಣ್ಣೆ ಬೇಡ, ಅದು ಬೇಯಿಸೋಕ್ಕೂ ಎಣ್ಣೆ ಬೇಡ ಸ್ನೇಹಿತರೆ. ಮೊದಲನೇದು ಅಂತ ನಾನು ಹೆಂಚಿಗೆ ಎಣ್ಣೆ ಹಾಕ್ಕೊಂಡೆ ಅಷ್ಟೇ, ನೆಕ್ಸ್ಟ್ ಎಲ್ಲ ಎಣ್ಣೆ ಹಾಕ್ಕೊಳ್ಳಲ್ಲ ನಾನು. ಹಾಗೆ ಡೈರೆಕ್ಟಾಗೆ ಆರಾಮಾಗೆ ನಾವು ಚಪಾತಿ ಯಾವ ಥರ ಬೇಯಿಸ್ತೀವಲ್ಲ ಅದೇ ಥರ ಬೇಯಿಸ್ಕೋಬೋದು. ನೋಡಿ ಈ ಥರ ಇಟ್ಬಿಟ್ಟು ನೋಡಿ, ನಾನು ತುಂಬ ಕ್ಲೋಸಾಗಿ ತೋರಿಸ್ತಾ ಇದ್ದೀನಿ ಹತ್ರದಿಂದ. ಈ ಥರ ಸುತ್ತಲೂ ಎಳ್ಕೊಬೇಕಾಗತ್ತೆ ಮೈದಾ ಹಿಟ್ಟನ್ನು. ನೀವು ಒಬ್ಬಟ್ಟನ್ನು ಯಾವ ಥರ ತುಂಬ್ತೀರೋ ಅದೇ ಸ್ಟೈಲಲ್ಲೇ ತುಂಬ್ಕೊಳ್ಳಿ. ನಾನಿಲ್ಲಿ ಇದೇ ಥರ ತುಂಬ್ತೀನಿ. ಕೈಯಲ್ಲೇ ನೋಡಿ ಈ ಥರ ತಟ್ಟೋರು ತಟ್ತಾರೆ, ನನಗೆ ತಟ್ಟಕ್ಕೆ ಅಷ್ಟು ನೀಟಾಗೇ ಬರಲಿಲ್ಲ. ನನಗೆ ಹಿಂಗೆ ಉದ್ದಿನೇ ಅಭ್ಯಾಸ, ಬೇಗನೂ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಸುತ್ತಲೂ ಉತ್ಕೊಳ್ಳಿ ನೀಟಾಗಿ, ಒಂದೇ ಸಮಕ್ಕೆ ಉತ್ಕೋಬೇಕಾಗತ್ತೆ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಹೆಂಚು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ಉತ್ಕೋಬೋದು. ಇದು ಎಷ್ಟು ಅಗಲ ಬೇಕಾದ್ರೂ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ಸೌದೆ ಒಲೆಯಲ್ಲಿ ಇದು ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅವಾಗೆಲ್ಲ ನಮ್ಮ ಅಮ್ಮ ಅವರು ಸೌದೆ ಒಲೆಯಲ್ಲೇ ಮಾಡೋರು ಇದನ್ನೆಲ್ಲ. ನನಗೆ ಎಷ್ಟು ನೆನಪಿದೆ ಅಂದರೆ ನಮ್ಮ ಬಾಲ್ಯ ತುಂಬಾ ನೆನಪಾಗತ್ತೆ. ಚೆನ್ನಾಗಿತ್ತು, ಅವಾಗೊಂಥರ ಜೀವನ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಆರ್ಟಿಫಿಷಿಯಲ್ ಜೀವನ ಆಗಿಬಿಟ್ಟಿದೆ. ನೋಡಿ ಇಷ್ಟ ಆಗಿ ನೋಡಿ, ಈಗ ನಾನೇನು ಎಣ್ಣೆನೇ ಹಾಕ್ಕೊಂಡಿಲ್ಲ ಹೆಂಚಿಗೆ. ಈ ಥರ ತೋರಿಸ್ತೀನಿ ತಡೀರಿ, ನೋಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ. ಏನು ಕಿತ್ತೋಗಲ್ಲ ಸ್ನೇಹಿತರೆ. ಎಷ್ಟು ತೆಳ್ಳಗೆ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ ಅಂತ ನಾನು ಒಂದು 3-4 ಸರಿ ಆಲ್ರೆಡಿ ಹೇಳಿದ್ದೀನಿ. ನೋಡಿ ಇಷ್ಟು ಅಕ್ಕಿ ರೊಟ್ಟಿ ಯಾವ ಥರ ಇರುತ್ತೋ ಅದೇ ಥರ ಬರುತ್ತೆ. ಏನು ಎಣ್ಣೆನೂ ಬೇಡ, ಏನು ಬೇಡ. ಇದು ಬೇಯಿಸೋಕ್ಕೇನು ಎಣ್ಣೆ ಬೇಡ, ತಟ್ಟಕ್ಕೆ ಮಾತ್ರ ಕನಕಕ್ಸಿ ಸ್ವಲ್ಪ ಕೈಗೆ ಅಂಟತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಸ್ವಲ್ಪ ಎಣ್ಣೆ ಕೈನ ಬೆವ್ರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೇನು ಎಣ್ಣೆನೇನು ಹಾಕಿಲ್ಲ. ನೋಡಿ ಇಷ್ಟಾದರೆ ಸಾಕಾಗತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ನೋಡಿ 3 ಮಾಡಿಟ್ಟಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಅಷ್ಟು ಸ್ಮೂತಾಗಿರುತ್ತೆ. ನೋಡ್ಬೋದು, ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಎಷ್ಟು ಸ್ಮೂತಾಗಿದೆ ಅಂದರೆ ತೋರಿಸ್ತೀನಿ, ನಾನು ಮುದ್ರಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗನೇ ಇದನ್ನು 3-4 ರೊಟ್ಟಿ ತಿಂದ್ಬಿಡ್ತಾನೆ. ಇದಕ್ಕೆ ತುಪ್ಪ ಹಾಕ್ಕೊಂಡು, ಚಟ್ನಿಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೌತೆಕಾಯಿ ಇತ್ತು ಅದನ್ನು ಇಟ್ಕೊಂಡಿದ್ದೆ ಜೊತೆಗೆ. ಇಷ್ಟ ಆಗಿತ್ತು ಸ್ನೇಹಿತರೆ. ಇಷ್ಟ ಆಯಿತಾ ಒಬ್ಬಟ್ಟು ಅಂದರೆ ಬಿಳಿ ಒಬ್ಬಟ್ಟು ಅಂತೀವಿ, ಬಿಳಿ ಹೋಳಿಗೆ ಅಂತ ಕರೀತಾರೆ ಇದ್ರ ಹೆಸರೇ ಬಿಳಿ ಹೋಳಿಗೆ ಅಂತೇಳಿ. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.